ಏ ರೈಟಿಗೆ ನೋಡ್ರಿ ಬೈ. ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಫ್ರಮ್ ಲೇ. ಈಗ ಟೈಮ್ ಎಷ್ಟಾಗ್ಯದ? ನಂಗೆ ಟೈಮ್ ನೋಡೋದೇ ನೆನಪಿರಲ್ಲ ಹಮೇಶ. ಇದೊಂದು ಬಿಮಾರಿ ಬೇರೆನೇ ಅದ. 9:40 ಆಗ್ಯದ. ಸೊ ನಾವು ಇಲ್ಲಿದು ಖಾರ್ಡುಂಗ್ಲಾ ಪಾಸ್ಲಿಂತ ಕ್ರಾಸ್ ಆಗಿ ಪ್ಯಾಂಗಾಂಗ್ ಹೊಂಟೇವು. ನಮಗೆ ಭಾಳ ಮಂದಿ ರೆಕಮೆಂಡು ಮಾಡಿರು. ಸೊ ಲೈಕ್ ಇಲ್ಲಿ ಲೋಕಲ್ ಮತ್ತು ವಿಡಿಯೋದಾಗ ನೋಡ್ಲತ್ತೇವೆ 7ಕಿಂತ ಒಳಗೆ ಹೋಗ್ಬೇಕಂತ. ಈಗ ಟೈಮ್ ನಿಯರ್ 10 ಆಗ್ಲಿತ್ತದ. ಏನು ಇಶ್ಯೂ ಆಗ್ತದೋ ಗೊತ್ತಿಲ್ಲ. ಟ್ರಾಫಿಕ್ ಇರ್ತದೋ ಇಲ್ಲ ವಾಟರ್ ಕ್ರಾಸಿಂಗ್ ಇರ್ತದೋ. ನಮ್ಮ ಬಾಯ್ಸ್ ಏನೋ ಎಲ್ಲ ಪ್ರಿಪರೇಷನ್ ನಡೆದದ. ಬೇಡ್ರಿ ಅದಕ್ಕೆ ಏನ್ರಿ ಟೈಡ್ ಮಾಡ್ಕೊತಿರ್ತಾರ. ನಮ್ಮ ಆಕಾಶಣ್ಣ ಎಲ್ಲರಿಗಿಂತ ಪೈಲೆ ರೆಡಿ ಆಗಿರ್ತಾನ. ಆದ್ರೂ ಅವ್ನು ಗಾಡಿ ಸವರ್ಸೋದು ಮುಗಿಯಲ್ಲೇ ಅವಂದು. ಇಲ್ಲಿ ನಮ್ಮ ಶಿವಭೈ ಸ್ಟ್ಯಾಂಡ್ ಹಚ್ಚೋದು ಆಗಲ್ಲಾಗ್ಯದ. ಹ್ಯಾಂಡಲ್ ಸ್ಟೇಟ್ ಹೇಳ್ರಿ. ಹಾಂ ರೈಟ್. ಎಷ್ಟು ಡ್ರೈ ಆಗ್ಯದ ನಂದರೆ ಗಾಡಿ ಭೈ. ಕಲಬುರ್ಗಿಲಿಂತ ಲೇ ಬಂದದ ನಿಯರ್ 3000 ಮ್ಯಾಗ್ ಕಿಲೋಮೀಟ್ರ. ಒಂದು ವಾಶ್ನು ಮಾಡಿಸಿಲ್ಲ, ಯಾರು ವಾಶ್ ಮಾಡಿಸಿಲ್ಲ. ನಮ್ಮ ಚೇತನ್ ಬೈ ಅಷ್ಟೇ ಮಾಡಿಸ್ಯ. ಶ್ರೀನಗರ್ಗೆ ಒಬ್ಬರೇ ಹೋಗಿ ಗಪ್ಚುಪ್. ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ. ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು. ಅಂಡ್ ಇಲ್ಲಿ ವೆಸ್ಟ್ ಬೆಂಗಾಲಿಂದ ಬಂದಾರಂತ ಇವ್ರು. ಪ್ಯಾಂಗಾಂಗ್ ಅದು ಮುಗಿಸಿ ಈಗ ಅಮರ್ನಾಥ್ ಯಾತ್ರೆ ಹೊಂಟ್ರಂತ. ಅಣ್ಣ ಆಲ್ಸೆಟ್ ಇವ ಎಲ್ಲನ್ರಿ ಭೈ? ಅಣ್ಣ ಓ ಎಲ್ಲ ಹೋಗಿರಿ? ಗಾಡಿ ಅರ್ಧ ಗಂಟೆ ಆಯ್ತು ನೋಡುತ್ತೀನಿ. ಇಲ್ಲೇ ಬಂತ ನೋಡ್ರಿ ನಮ್ಮ ಹುಲಿ. ವೆಲ್ಕಮ್ ಟು ಲದಾಖ್. ಲೇ ಓಕೆನಾ? ಲದಾಖ್ದಾಗ್ರೆ ಆಲ್ರೆಡಿ ಎಂಟ್ರ್ ಆಗ್ಯಾವ. ಆ್ಯಂಡ್ ಇನ್ನೊಂದು ಥಿಂಗ್, ರಾತ್ರಿ ಬಂದಿದ್ದು ನಮಗೇನಷ್ಟು ಚಳಿ ಫೀಲ್ ಆಗಿಲ್ಲ. ಬಟ್ ಮಲ್ಕೊಂಡಾಗ ಭಾಳ ಚಳಿ ಆಗ್ಲತ್ತಿದ್ದು. ನಮ್ಮ ಚೇತನ ಬಿ ಪೂರ ಹಚ್ಕೊಂಡು ಮಲ್ಕೊಂಡಿದ್ರು. ಆ್ಯಂಡ್ ಈಗ ಸ್ವಲ್ಪ ಮಳೆ ಹೊಂಟದ. ಸೊ ಅದ್ರ ಸಲಕ್ಕೆ ಎಲ್ಲ ರೇನ್ ಗೇರ್ಸ್ ಹಾಕೊಂಡೆವು. ಲೆಟ್ಸ್ ಗೋ ಬಾಯ್ಸ್. ಸೊ ನೋಡ್ರಿ ಇಲ್ಲಿದು ಖಾರ್ಡುಂಗ್ಲಾ ಹೋಗಮಂತ. ಓಕೆನಾ? ಸೊ ಲೇ ಒಳಗೆ ಮಳೆ ಹೊಂಟದ. ನಮ್ದು ಮುಂಜಾನೆ ಬೆಳಗ್ಗೆ ರೇನ್ ರೈಡ್ ಸ್ಟಾರ್ಟ್ ಆಗ್ಯದ. ಅಲ್ಲಿ ಮುಂದೆ ಹಿಂಗೆ ಮಳೆ ಇತ್ತಂದ್ರೆ ಪೂರಾ ಹಾಲತ್ ಖರಾಬ್ ಆಗ್ತದೆ ನಮ್ದು. ನೋಡ್ರಿ ಗಾರಿ ಇದು ಲೇ ಸಿಟಿ ನೋಡ್ರಿ. ಪೂರಾ ಗುಡ್ಡ ಫಾಗ್ ಒಳಗೆ ಮುಣಗ್ಯಾವ. ಜುಲೈ ಫ್ರಮ್ ಲೇ. ಚಳಿ ಸ್ಟಾರ್ಟ್ ಆಗ್ಯದ. ನಾವೆಲ್ಲ ಪ್ರಿಪೇರ್ ಆಗಿ ಹೊರಗೆ ಬಂದೇವು. ಬಟ್ ಸ್ಟಿಲ್ ಚಳಿ ಹತ್ಲಿತ್ತದ. ಸೊ ಖಾರ್ಡುಂಗ್ಲಾ ಇಲ್ಲಿದು 24 ಕಿಲೋಮೀಟ್ರ್ ಅದ. ಓಕೆನಾ? ನೀವು ನೋಡ್ತಿರ್ಬೋದು ಪೂರ ಏನೂ ಕಾಣಿಸಲಾಗ್ಯದ. ಫುಲ್ಲು ಮಳೆ ಅದ, ಪ್ಲಸ್ ಫಾಗ್ ಬಿ ಅದ. ನಮ್ಮ ಕೈ ಪೂರ ಫ್ರೀಸ್ ಆಗ್ಯಾವ. ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಆನ್. ಗಾಡಿ 3ನೇ ಗೇರ್ಗಿಂತ ಮ್ಯಾಗ್ ಹಾಕಪ್ಲೇನೇ ಇಲ್ಲ. 1ನೇ ಗೇರ್, 2ನೇ ಗೇರ್, ಮ್ಯಾಕ್ಸ್ 3ನೇ ಗೇರಿಗಾರಿ. ಸೊ ಇದು ಖಾರ್ಡುಂಗ್ಲಾ ಪಾಸ್ ಮೊದಲ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್ ಇತ್ತು. ಈಗ ಬೇರೆದದ. ಈಗ ಉಮ್ಲಿಂಗ್ಲಾ ಪಾಸ್ ಅದ. ಆ್ಯಂಡ್ ರೀಸೆಂಟ್ಲಿ ಮಿಗ್ಲಾ ಪಾಸ್ ಅಂತ ತೆಗ್ದಾರ. ಬಟ್ ಅಲ್ಲಿ ಹೋಗ್ಯಾರ ಸ್ವಲ್ಪ ಜನ. ಈಗ ಎಂಟ್ರಿ ಕೊಡಲಾಗ್ಯಾರ ಅಂತ ಕೇಳೀನಿ. ಎದುರು ಪೂರಾ ಫಾಗ್ ಅದ, ಏನೂ ಕಾಣಿಸಲಾಗ್ಯದ. ಆ್ಯಂಡ್ ನಂದು ಇಷ್ಟು ಭಾರಿ ಹೆಲ್ಮೆಟ್ ಇದ್ರೂ ಸ್ಟಿಲ್ ಒಳಗೆ ಫಾಗ್ ಆಗ್ಲಿತ್ತದ. ಪಿನ್ ಲಾಕ್ 70 ಅದ, ಅಂದ್ರೂ ಫಾಗ್ ಆಗ್ಲಿತ್ತು ಸ್ವಲ್ಪ. ಓಹೋ ಕೇರ್ಫುಲ್. ಖಾರ್ಡುಂಗ್ಲಾ ಪಾಸ್ ಅಂತ ಅನ್ನೋದು ಒಂದು ಇಮೋಷನ್ ಅದ. ಎದಕ್ಕಂದ್ರೆ ನಾವು ಅವಾಗ ಸ್ಕೂಲ್ ಲೈಫ್ದಾಗಿದ್ದಾಗ ವಿಡಿಯೋಸ್ ಅದು ನೋಡ್ತಿದ್ದ ಲಡಾಖ್ದು. ಅವಾಗ ಖಾರ್ಡುಂಗ್ಲಾನೇ ಇತ್ತು. ಸೊ ಖಾರ್ಡುಂಗ್ಲಾ ಹೋಗ್ಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಮಂದಿ. ಈಗ ನೋಡ್ರಿ ಈಸಿಲಿ ಹೊಂಟೇನು. ಈಸಿ ಅಂದ್ರೂ ಅಷ್ಟು ನಿಮ್ಗೆ ಈಸಿ ಈಗ ಕಾಣ್ಲಿತ್ತಿರ್ಬೋದು. ಬಟ್ ಇದ್ರ ಮಳೆ ಆ್ಯಂಡ್ ಇಷ್ಟು ಹೈಯರ್ ಆಲ್ಟಿಟ್ಯೂಡ್ದಾಗಿದ್ದೆವು. ಗಾಡಿಗೆ ಆಕ್ಸಿಜನ್ ಗಾಡಿಗೆ ನಮ್ಮ ಬಾಡಿಗೆ ಆಕ್ಸಿಜನ್ ಕಡಿಮೆ ಬೀಳ್ತದ. ಗಾಡಿಗೆ ಎಲ್ಲೇ ಸಿಗ್ತದೆ ಹೇಳ್ರಿ. ಈಗ ನಾ ಜೋರು ಮಾತಾಡೋದ್ರೆ ಆಯ್ತು ಬರೋ ಬ್ಲ್ಯಾಕ್ಔಟ್ ಆಗಿಬಿಡ್ತೀನಿ ನಾ. ಆ್ಯಂಡ್ ಅದ್ರಾಗ ಮಳೆ ಒಂದು ಹೊಂಟದ. ಫುಲ್ ಫ್ರೀಸಿಂಗ್ ಕೋಲ್ಡ್ ಅದ. ಸೌತ್ ಪೋಲು 8 ಕಿಲೋಮೀಟರ್. ಬೈ ಒಂದು 50 to 100 ಮೀಟರ್ಸ್ ಇದ್ರೆ ಏನೂ ಕಾಣಿಸಲೇ ಆಗ್ಯದ. ಹ್ಯಾಂಗವ ನೋಡ್ರಿ ರೋಡ್. ಪೂರ ಗುಡ್ಡ ಸುತ್ತಮುತ್ತ. ಈಗ ಆ ಕಡೆ ಏನು ಹೋಗಿ ಪೂರ ಆ ಕಡೆ ಹೋಗ್ಬೇಕು ಮ್ಯಾಗ್. ಈಗ ರೀ ಒಮ್ಲಿಗೆ ಹ್ಯಾಂಗೆ ಹೈಟ್ ಇನ್ಕ್ರೀಸ್ ಆಗ್ತದೆ ಆ ಕಡೆ. ಎದುರು ಒಂದು ಸಣ್ಣದು ವಾಟರ್ಫಾಲ್ ಅದ. ಕೈ ಪೂರಾ ಫ್ರೀಸ್ ಆಗ್ಯಾವ ಭೈ. ಏನರೇ ಮೂಮೆಂಟ್ ಮಾಡ್ಕೋತಿರ್ಬೇಕಾಗ್ತದೆ. ಈಗ ಎಷ್ಟು ಭಾರಿ ಅದ ನೋಡಿ ವಾಟರ್ಫಾಲ್. ನೋಡ್ರಿ ಈಗ ನಾ ಜಸ್ಟ್ ಈಗ ಅಲ್ಲಿದ್ದು ಬಂದೀನಿ. ಅಲ್ಲಿದ್ದು ಇದು ಎಷ್ಟು ಡಿಫ್ರೆನ್ಸ್ ಅದ ಹೈಟ್. ಯಪ್ಪ ಲ್ಯಾಂಡ್ ಸ್ಲೈಡ್ ಆಗ್ಯದ ಇಲ್ಲಿ. ಯಪ್ಪ ಇಲ್ಲೊಂದು ಶಾಪ್ ಕಾಣಿಸ್ತು. ನೀರು ತೊಗೋತೀನಿ. ನಮ್ಮದು ಹೈಡ್ರೇಷನ್ ಬ್ಯಾಗ್ದಾಗ ನೀರಿಲ್ಲ. ಓಹ್
ಏನು ಚಳಿ ರೀ ಭೈ, ಗ್ಲೌಸ್ ತೆಗ್ದೀನಿ. फुल फ्रीजिंग कोल्ड भैया एक पानी का बोतल तो 30 ये है ನನ್ನ ಗಾಡಿ ಸ್ಟಾರ್ಟ್ ಹೇಟಿನ ಎದಕ್ಕಂದ್ರೆ ಭಾಳ ಚಳಿ ಅದ. ನನ್ನ ಗಾಡಿ ಇಂಜಿನ್ ಪರ್ಫಾರ್ಮ್ ಕೊಡಲಾಗ್ಯದ. ಯಪ್ಪ ಕೈಗೆ ಹಿಂಗೆ ಥೋಡೆ ಹಿಂಗೆ ಹತ್ತಂದ್ರೆ ಪೂರ ಒಂಥರ ಅಲುತ್ತ, ಬ್ಲಡ್ ಫ್ಲೋ ಕಡಿಮೆ ಆಗಿಡ್ತದಲ್ಲ. ಆ್ಯಂಡ್ ಇಲ್ಲಿ ಏನೋ ಗಡ್ಬಡ್ ಮಾಡಬಾರ್ದು, ಓಡ್ಕೋತ ಹೋಗೋದು ಹಿಂಗೆ ಪೂರ ಝಟ್ಕೆ ಪಟ್ಟು ಹಿಂಗೆ ಒಮ್ಲಿಗೆ ಹಿಂಗೆ ಕೂತು ಹಿಂಗೆ ಒಮ್ಲಿಗೆ ತಿರುಗಬೇಡ್ದು. ಹಂಗೆ ಮಾಡಿದೆ ಅಂದ್ರೆ ಪೂರ ಬ್ಲ್ಯಾಕ್ಔಟ್. ಓಕೆನಾ? ಆಲ್ ವಿಲ್ ವೇಟ್, ಬೆಟರ್ ಬಿ ಲೇಟ್. ಎಕ್ಸಾಕ್ಟ್ಲಿ. ಡಕ್ಕನ್ ಬಿದ್ದೀನಿ ಗೊತ್ತಾಗಿಲ್ಲ ಕೈ ಅಂದು. ಅಪ್ಪ ಆಲ್ ರೈಟ್. ನನ್ನ ಬಲ್ಲಿ ನೀರು ಇದ್ದಿದ್ದಿಲ್ಲ, ಸೊ ಅಟ್ಲೀಸ್ಟ್ ನೀರು ಕುಡ್ಕೋತಿರೋದು ಭಾಳ ಬೆಟ್ರ್. ಬೈ ಪೂರ ಫಾಗ್ ಹೊಂಟದ. ಆ್ಯಂಡ್ ಈ ಹೆಲ್ಮೆಟ್ ಒಳಗೆ ನೀರು ಹಾಗೆ ಕುಡಿಬೋದು ನಾವು ಪೈಪ್ ಹಾಕಿ. ಮೊದಲಿನ ಹೆಲ್ಮೆಟ್ದಾಗ ಕುಡ್ಲಿಕ್ಕೆ ಬರ್ತಿದ್ದಿಲ್ಲ. ಈಗ ನಾವು ಒಂದು ಕೈ ಹಿಂಗೆ ತೆಗ್ದು ಸ್ವಲ್ಪ ಬಲಕ್ಲವ. ಯಪ್ಪು ಕೈಗೆ ನೀರು ಹತ್ತ ಫುಲ್ ಚಳಿ ಹತ್ಲತ್ತದ. पूरा हार्ट बीट हाई ಆಗ್ಯದ. चलो ಇಲ್ಲಿ ಹೋಗ್ಬಿಡಮ್ಮಿ. आप कहाँ से हो? कश्मीर से अभी बाइक से आए वहाँ से. अच्छा, मतलब कश्मीर में कौन सा? जम्मू से हो? श्रीनगर. अच्छा, श्रीनगर. अच्छा, ಸೊ ಇವರು ಶ್ರೀನಗರದವ್ರ. ನಮ್ಗೆ ನೋಡಿ ಎಲ್ಲ ಇನ್ಕ್ವೈರಿ ಮಾಡ್ಲಿತ್ತಾರ. ಸ್ಪೀಕರ್ ಲगा है क्या? स्पीकर है अंदर? बढ़िया. ಹಾಂ, ಚಲೋ. ಈಗ ಸ್ವಲ್ಪ ಸರ್ಜಿಕಲ್ ಗ್ಲೌಸ್ ಹಾಕೋನು ಗರಂ ಅನ್ಸ್ಲಿತ್ತ ಕೈ. ಲೈಟ್ಸ್ ಗೋ ಬಾಯ್ಸ್. ನಾವು ಒಳಗೆ ವಾರ್ಮರ್ ಹಾಕೋದಿತ್ತು. ಇರ್ಲಿ, ಏನಾಗಲ್ಲ ಅಂತ ಹಾಕೊಂಡಿಲ್ಲ. ನಡ್ರಿ. ಅಪ್ಪೋ ನೋಡ್ರಿ ಯಾರು ಫಾಗ್. ಅಪ್ಪ ನನ್ನ ಕೈ ಪೂರ ಫ್ರೀಸ್ ಆಗ್ಯಾವ, ಏನೂ ಫೀಲ್ ಆಗಲ್ಲಾಗ್ಯದ. ಪೂರ ಬ್ಯಾನ್ ಆಗ್ಲಿತ್ತವ. ಇಲ್ಲೊಂದು ಥವಲ್ ನಿಂದ್ರಿಸಿ ವಾರ್ಮಿ ಹಾಕೋತೀನಿ ನನ್ನ ಕೈ, ಎರಡು ಕೈ ಒಳಗೆ. ಇಪ್ಪೋ ಇಷ್ಟು ಖತರ್ನಾಕ ವಾರ್ಮಿ ಹಾಕೋತೀನಿ. ಕೈ ಪೂರ ಲಿಟ್ರಲಿ ಏನೂ ಫೀಲೇ ಆಗಲ್ಲಾಗ್ಯದ. ಇದು ಬಾಡಿದವ, ಕೈದು ಇಲ್ಲ ಹರಿಲಕ್ಕೂ ಬರಲಾಗ್ಯದ. ಇದು ಗ್ಲೌಸ್ ಒಳಗೆ ಹೋಗ್ತಾವ ಇಲ್ಲೋ. ಸೊ ಇದ್ರೊಳಗೆ ಏನೋ ಸಣ್ಣ ಪ್ಯಾಕೆಟು ಸಿಗ್ತಾವ, ಅವು ತೊಗೊಂಡಿಲ್ಲ. ನಾನು ಕೆಲಸ ಮಾಡ್ತೀನಿ, ಇದು ಸರ್ಜಿಕಲ್ ಗ್ಲೌಸ್ ತೆಗಿತೀನಿ. ಗರಂ ಅಲುತ್ತ ಇದು. ಹಾಂ ಅಲುತ್ತ, ಗರಂ ಅಲುತ್ತ. ಇದು ಗ್ಲೌಸ್ ಒಂದು ಒಳಗೆ ಹೋಗಲ್ರಪ್ಪ. ಇದು ಒಂದು ಭಾಳ ಹಿಂಗೆ ಇರಿಟೇಟಿಂಗ್ ಅದ. ಅದ್ರ ಕೈ ಒಂದು ಫೀಲ್ ಆಗಲ್ಲಾಗ್ಯವ. ಚಲೋ, ನನ್ನ ಗೋಣೆ ಮೇಲೆ ತಿಂಗ್ ತಳಗ ನೋಡಿ. ಯಪ್ಪ ಇವೆಷ್ಟು ಎಲ್ಲರ ಡಸ್ಟ್ಬಿನ್ದಾಗ ಕಂಡ್ರೆ ಕಟ್ಟಮ್, ಗಾಡಿಗೆ ಹಾಕಮ್. ಬೈ ಇದು ಸ್ನೋಫಾಲ್ ಚಾಲೋ ಆಯಿತು. ನಾ ಅದೇ ಅಲ್ಲತ್ತೀನಿ, ಮಳೆ ಹೊಂಟ್ರಿ ಯಾಕೆ ನಂದು ವೈಸರ್ ಕ್ಲೀನ್ ಆಗಲ್ಲಾಗ್ಯದಂತ. ಈಗ ಸ್ನೋ ನೋಡ್ರಿ ಪೂರ ವೈಸರ್ ಮ್ಯಾಗ. ಹೋಲಿ ಶಿಟ್. ಯಪ್ಪೋ ಏನು ಕಾಣಿಸಲ್ಲಾಗ್ಯದ. ಈಗ ಪೂರ ಸ್ನೋ ಜಮಾಸ್ಲತ್ತದ ನಂದು ಹೆಲ್ಮೆಟಿಗೆ. ವಾಟ್ ಈಸ್ ದಿಸ್ ಮ್ಯಾನ್ ಬ್ರೋ? ಯಪ್ಪೋ ಇಲ್ಲಿ ಭಾಳ ಎಕ್ಸೈಟ್ಮೆಂಟ್ ಆಗ್ಲಿತ್ತದ. ವೈಸರ್ ತೆಗ್ದಂದ್ರೆ ಪೂರ ಸ್ನೋ ಎದುರು ಹೊಂಟದ. ಈಗ ವಾ ಬೈ ಕರೆ ಸ್ನೋ ಫಾಲ್ ಆಗ್ಲತ್ತದ. ಓಫೋ ಎಲ್ಲರೂ ಪರೇಶಾನ್ ಅಲ್ಲತ್ತಾರ. ಹೆಲ್ಮೆಟ್ ಮ್ಯಾಗ ನೀರು ಯಾಕೆ ಹೋಗಲ್ಲಾಗ್ಯಾವ. ಹಿಂಗೆ ಕೈ ಎತ್ತಿ ನೋಡ್ಬಿಡುತ್ತೆ ಈಗ ಸ್ನೋ. ಓಫೋ ದ ಮೈಟಿ ಖಾಡುಂಗ್ಲಾ. ನಂಗೆ ಏನೂ ಕಾಣಲಾಗ್ಯದ, ಏನೂ ಕಾಣಲಾಗ್ಯದ. ಅನ್ನ ಮತ್ತು ಹೊಡ್ಲೇತೀನಿ. ಈಗ ಸ್ನೋ ಈಗ ಕ್ಯಾಮ್ರಾದಾಗ ಕಾಣಿಸ್ತದ. ಕ್ಯಾಮ್ರಾ ವಾರ ಕ್ಲೀನ್ ಮಾಡೋಕ್ಕಾಗ್ತದ. ಯಪ್ಪ ಬಾರ್ ವೈಸರ್ ಮ್ಯಾಗ ತಳಗ. ಬಾಪ್ರೆ ಕೈ ನಂದು ಕೈ ಪೂರ ಪ್ಯಾರಲೈಸ್ ಆದಂಗೆ ಆಗ್ಯಾವ. ನಮಗೆ ಅಂದಿದ್ರಲ್ಲಿ ತಳಗ ಲೋಕಲ್, ಈ ಕಡೆ ತಳಗ ಲೇದಾಗ ಮಳೆ ಹೊಂಟ್ರಂದ್ರೆ ಮ್ಯಾಕ್ಸ್ ಸ್ನೋಫಾಲ್ ಆಗ್ತಿರ್ತಂತ. ಸೊ ಎಕ್ಸಾಕ್ಟ್ಲಿ ಸ್ನೋಫಾಲ್ ಆಗ್ಲಿತ್ತದ. ನನ್ನ ವೈಸರಿಗೆ ಪೂರ ಬರ್ಫ್ ಆಗ್ಯದ. ಬೈ ವಾರ್ಮಿ ಹಾಕೊಂಡಿನ ವಾರ್ಮಿ ಏನೋ ಫೀಲೇ ಆಗಲ್ಲಾಗ್ಯದ. ಕೈ ಪೂರ ಫ್ರೀಸ್ ಆಗ್ಯಾವ. ಐಸ್ ಎಲ್ಲೆಲ್ಲಿ ಬೀಳತ್ತದ. ಬೈ ಹ್ಯಾವಿ ಸ್ನೋಫಾಲ್ ಸ್ಟಾರ್ಟ್ ಆಯ್ತು. ನಂದು ಪೂರ ಹೆಲ್ಮೆಟ್ ಪೂರ ಫಾಗ್ ಆಗ್ಲಿತ್ತ. ಹೆಲ್ಮೆಟ್ ಪೂರ ಸ್ನೋ ಆಗ್ಯದ. ಇವ್ರಿಗೆ ನಮಗೆ ಕೈಯಾರೆ ಪೂರ ಏನೂ ವರ್ಕ್ ಆಗಲಿಕ್ಕಾವ, ಫುಲ್ ಫ್ರೀಸ್ ಆಗ್ಯದ. ಐ ಹೋಪ್ ನಿಮಗೆ ಕಾಣಿಸ್ಲತ್ತಿರ್ಬೇಕೆಲ್ಲ, ಯಾಕಂದ್ರೆ ಎಲ್ಲ ಕಡೆ ಐಸ್ ಜಮಾ ಆಗ್ಲಿತ್ತದ. ಓಫೋ ದ ಮೈಟಿ ಖಾಡುಂಗ್ಲಾ ಗೈಸ್. ಓಫೋ ಈ ನನ್ನ ಕೈ ಪೂರ ಹೋಗ್ಬಿಟ್ಟವ, ಗಾಯಬ್ ಆಗಿಬಿಟ್ಟವ.
ಈಸಿ ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ ಎದುರ. ಯಪ್ಪ ಬ್ಲ್ಯಾಕ್ ಐಸ್ನೂ ಇರ್ತದ. ಯಪ್ಪ ನಿಂದ್ರಿಸ್ಕೊಂಡ್ರು ಗರಮ್, ಗಾಡಿನೂ ಗರಮ್ ಆಗಲಾಗ್ಯದ. ಸೊ ಇಂಥ ಟೈಮಿಗೆ ಏನು ಕೆಲ್ಸಕ್ಕೆ ಬರ್ತದೆ ಗೊತ್ತೇನು? ನಮ್ಮ GT ಇಂಜನ್. ನಿಮ್ಮ ಜಾಕೆಟ್ ಮ್ಯಾಗ ಮಿ ಸ್ನೋ. ಓಫೋ ಏನು ಫರಕೇ ಬೀಳಲಾಗ್ಯದ. ಚಲೋ ರಾಸ್ತಾ ಖುಲ್ ಗಯ. ಎಕ್ಸೈಟ್ಮೆಂಟ್ನು ಭಾಳ ಆಗ್ಲಿತ್ತದ. ಆ್ಯಂಡ್ ಚಳಿ ಏನಷ್ಟು ಹತ್ತಲಾಗ್ಯದ, ಬಟ್ ಕೈ ಪೂರ ಫ್ರೀಸ್ ಆಗ್ಯಾವ. ಕಮಾನ್ ಪರಿ, ಗಾಡಿನೂ ಇರಲ್ಲಾಗ್ಯಾವ ಬೈ. ಅದ್ರಾಗ ಹೆಲ್ಮೆಟ್ ಮ್ಯಾಗ್ನು ಪೂರ ಐಸ್ ಜಮಾ ಆಗ್ಲಿತ್ತದ, ಏನೂ ಕಾಣಲಾಗ್ಯದ. ಹ್ಯಾಂಗೆ ನಡೆಸ್ಬೇಕು ಅರ್ಥ ಆಗಲಾಗ್ಯದ. ಯಪ್ಪ. ಸೊ ಫೈನಲಿ ಬಂದೆ ನೋಡ್ರಿ ಖಾರ್ಡುಂಗ್ಲಾ, ದ ಮೈಟಿ ಖಾರ್ಡುಂಗ್ಲಾ ಪಾಸ್. 18,380 ಫೀಟಿಗದ. ಯು ಆರ್ ಎಟ್ ದ ಸೆಕೆಂಡ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್ ಇನ್ ದ ವರ್ಲ್ಡ್. ಸೊ ಫೈನಲಿ ವಿ ಆರ್ ಎಟ್ ಸೆಕೆಂಡ್ ಹೈಯೆಸ್ಟ್ ಮೋಟ್ರೇಬಲ್ ಇನ್ ದ ವರ್ಲ್ಡ್, ದ ಮೈಟಿ ಖಾರ್ಡುಂಗ್ಲಾ. ನನ್ನ ಗಾಡಿ ಮ್ಯಾಗ ಸ್ನೋ ನೋಡ್ರಿ ಈಗ ಎಷ್ಟು ಜಮಾ ಆಗ್ಯದ. ಪೂರ ಕೈಯೆಲ್ಲ ಫ್ರೀಸ್ ಆಗ್ಯಾವ. ಪೂರ ಎಲ್ಲ ಕಡೆ ಐಸ್ ಎಲ್ಲ ಕಡೆ ಐಸ್ ಜಮಾ ಆಗತ್ತೆ. ಸೊ ನಾ ಅಲ್ಲಿ ಹೊಂಟಿದ, ಇಲ್ಲೊಂದು ಗಾಡಿ ನಿಂತಿತ್ತು, ಆ ಕಡೆ ಒಂದು ಗಾಡಿ ನಿಂತಿತ್ತು. ನಾ ಇಲ್ಲಿ ತೆಗಿಬೇಕಂದಿದ್ದ, ಬಟ್ ಇಲ್ಲಿ ಅಣ್ಣ ಫೋಟೋ ತಗೊಳಕ್ ನಿಂತಿದ್ರು. ನಾ ಬ್ರೇಕ್ ಅಪ್ಲೈ ಮಾಡ್ಲತ್ತೀನಿ, ಕೈ ಫ್ರೀಸ್ ಆಗ್ಯಾವ. ಹೋಗಿ ಅವ್ರಿಗೆ ಬಿದ್ದು ಇಲ್ಲಿ ಗಾಡಿ ತೊಗೊಂಡು. ಬಟ್ ಥ್ಯಾಂಕ್ ಗಾಡ್ ಅವ್ರಿಗೂ ಏನಾಗಿಲ್ಲ, ನಂಗೂ ಏನಾಗಿಲ್ಲ. ಇಲ್ಲಿ ಆಲ್ರೆಡಿ ಈಗ ಆಕ್ಸಿಡೆಂಟ್ ಆಗ್ಯದ. ಫಾರ್ಚುನರಿಗೆ ಗುದ್ದಾರಿ ನಾವು. ಓಕೆ ಲೆಟ್ಸ್ ಗೋ, ಹೋಗಮ್. ಅವ್ರು ಅಲ್ಲೇ ಮ್ಯಾಗಿ ಹರಂತ, ಅವರು ಮ್ಯಾಗಿ ತಿಲ್ಲತ್ತಾರ. ಬೈ ನಮ್ಮ ಕೈ ಪೂರ ಈಗ ಬ್ರೇಕ್ ಪೂರ ಪ್ರೆಸ್ ಮಾಡೀನಿ, ಬ್ರೇಕ್ಗೆ ಹತ್ತಲಿಗ್ಯಾವ. ಗಾಡಿನ ಸ್ಟಾರ್ಟ್ ಆಗಲಿದೆ ಬರೀ. ಲೆಟ್ ಸ್ಟಾರ್ಟ್. ನಂದು ಇದನ್ನು ಬ್ಯಾಂಡ್ ಆಯಿತು. ಓಕೆ ಸ್ಟಾರ್ಟ್ ಆಯ್ತು ಗಾಡಿ. ಮತ್ತೆ ಬಂದಿರ್ತಲ್ಲ, ಮೇ ಬಿ ಸ್ವಲ್ಪ ಹ್ಯಾಂಡಲ್ ಬ್ಯಾಂಡ್ ಆಗಿದೆ. ಓ ಭೈ ಬಿಸಿಲು ಹೊಂಟದ. ಬರ್ರಿ ಸೂರ್ಯದೇವತೆ ನಿಮ್ಮ ಸಲಕ್ಕೆ ವೇಟ್ ಮಾಡ್ಲತ್ತೇವೆ. ಅವ್ರನ್ನೂ ಲಾರಿ ಇರಲ್ಲಾಗ್ಯದ. ಇದೇನೋ ಪಾಯಿಂಟ್ ಸ್ವಲ್ಪ ಖರಾಬ್ ಇದ್ದಿರ್ಬೇಕು. ಯಪ್ಪ ನಂದು ಬ್ರೇಕ್ ಇದನ್ನು ಬ್ಯಾಂಡ್ ಆಗ್ಯದ. ನಾ ಅದೇ ಹೇಳತ್ತೀನಿ, ಯಾಕೆ ಹಿಂದೆ ಹೊಂಟದ ಬೈ, ಹ್ಯಾಂಡಲ್ ಬ್ಯಾಂಡ್ ಆಗ್ಯದ. ಶೆಟ್ ಯಾರ್. ಬ್ರೇಕ್ನು ಪೂರ ಅಪ್ಲೈ ಮಾಡ್ಲತ್ತೀನಿ, ಬ್ರೇಕ್ ಹತ್ತಲಾಗ್ಯಾವ. ಸೊ ಇದು ರೈಡಿಗೆ ಬ್ಯಾಂಡ್ ಹ್ಯಾಂಡಲ್ ಮ್ಯಾಗೆ ಮಾಡ್ಬೇಕಾಗ್ತದೆ. ಮುಂದೆ ಎಲ್ರಿ ಒಂದು ಶಾಪ್ದಾಗ ನಿಂದಿರ್ಸ್ತೀನಿ. ಏನ್ರಿ ಬ್ರೇಕ್ಫಾಸ್ಟ್ ಮಾಡ್ತೇವೆ. ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಮಾರ್ನಿಂಗ್ ಏನಂತಾರೆ ಡೇಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ತಿಂದೆವು, ಅದ್ರ ಮ್ಯಾಗೆ ನಡೆದ. ಹಬ್ಬ ಫೈನಲಿ ಮಳೆ ಬಂದಾಗ್ಯದ. ಸ್ವಲ್ಪ ಆ ಕಡೆ ಮುಂದೆ ಬಿಸಿಲದ. ನಾವಾಗಲಿಂದ ಪ್ರೇ ಮಾಡ್ಲತ್ತಿದ್ಕಿ ಬಿಸಿಲು ಬರ್ಬೇಕಂತ. ಸೊ ಸದ್ಯ ಮಳೆಯರೇ ಹೋಗ್ಯದ. ಮತ್ತು ಮುಂದೆ ಏನಾಯ್ತು ಹೇಳಕ್ ಬರಲ್ಲ. ಇಲ್ಲಿ ಯಾವಾಗೇನು ಕ್ಲೈಮೇಟ್ ಚೇಂಜ್ ಆಯ್ತು ಗೊತ್ತಾಗಲ್ಲ. ಮಳೆ ಬರ್ತದ ಇಲ್ಲ ಸ್ನೋ ಬರ್ತದ. ಎದುರ ಜಿಪ್ಸಿದವ್ರು ಹೊಂಟ್ರು. ಈಗ ಆ್ಯಕ್ಚುಲಿ ನಾವು ಹಿಂಗೆ ತಳಗಿಳಿಲತ್ತೇವೆ. ರೋಡ್ ನೋಡ್ಗಾರ ಪೂರ ಅಲ್ಲಿ ಹಂಗದ. ನಾವು ಪೂರ ಅಲ್ಲಿದ್ದು ಮ್ಯಾಗಿಂದ ಬಂದೆವು. ಮತ್ತು ಈಗ ಪೂರ ಅಲ್ಲಿ ಹೋಗ್ಬೇಕು ತಳಗೆ. ಇಲ್ಲಿದು ಖಾಲ್ಸರ 5 ಕಿಲೋಮೀಟ್ರ್ ಅದ. ಪ್ಯಾಂಗಾಂಗ್ 100+ ಸಮಥಿಂಗ್ ಅದ. ಇವತ್ತಿಂದು ಸ್ಟೇ ಪ್ಯಾಂಗಾಂಗ್ ಹೋಗೋದದ. ಆ್ಯಂಡ್ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟು ಭಯಂಕರ ಇರ್ತಂತ. ಸೊ ಎಲ್ಲರೂ ಥಂಡಿಗೆ ಬಿದ್ದೇವೆ ಚಳಿಗೆ. ಅದ್ರಾಗ ಸ್ನೋಫಾಲ್ ಒಂದು ಸ್ಟಾರ್ಟ್ ಆಗ್ಯದ. ಆ್ಯಂಡ್ ಇಲ್ಲಿ ಲೋಕಲ್ ಸಿಕ್ಕಿ ಹೇಳ್ದ ಹಿಂಗಿರಲ್ಲ ವೆದರ್ ಮಳೆಯೋದು ಇವತ್ತೇ ಬಂದು ಅಂತ. ಸೊ ಬ್ಯಾಡ್ ಲಕ್ ಅನ್ಬೋದು, ಏನು ಗುಡ್ ಎಕ್ಸ್ಪೀರಿಯನ್ಸ್ ಅನ್ಬೋದು, ಅರ್ಥ ಆಗಲಾಗ್ಯದ. ಓಕೆ ಏನಾಕಿರಲಿ, ಅದು ನಾವು ಪಾಸ್ ಮಾಡ್ಯಾವ. ಈಗ ಮುಂದೆ ಬರೋದಕ್ಕೆ ನೋಡೋಣ ಏನದಂತ ಅಡ್ವೆಂಚರ್. ಆ್ಯಂಡ್ ಬೈಕರ್ಸ್ ಈ ಕಡೆ ಮುಂದಿನ ಹೊಂಟ್ರ ಅಂದ್ರೆ ಮನಾಲಿ ಸೈಡ್ಲಿಂತ. ಸೊ ಭಾಳ ಜನ ಹೆಂಗೆ ಸ್ಟಾರ್ಟ್ ಮಾಡ್ತಾರಂದ್ರೆ ಮನಾಲಿಲಿಂದ ಸ್ಟಾರ್ಟ್ ಮಾಡ್ತಾರೆ. ಮನಾಲಿಲಿಂದ ಸ್ಟಾರ್ಟ್ ಮಾಡಿ ಅವ್ರದ್ದು ಲಾಸ್ಟ್ ಪಾಯಿಂಟ್ ಎಲ್ಲಿರ್ತಂದ್ರೆ ಖಾರ್ಡುಂಗ್ಲಾ. ಅವ್ರಿಗೆ ಇದು ಲಾಸ್ಟ್ ಪಾಯಿಂಟ್ ಅಂದ್ರೆ ಪೂರಾ ಏನಂತಾರ ಒಂದು ಎಕ್ಸ್ಟ್ರೀಮ್ಲಿ ಅಡ್ವೆಂಚರಸ್. ಒಬ್ಬ ಒಂದು ಫಾರ್ಚುನರ್ ಒಂದು ಹೈಲಕ್ಸ್ ನಿಂತದ ಪ್ಯಾಂಗಾಂಗ್ ಹೊಲಕ್ಕೆ. ಇಲ್ಲಿದು ಸೀದಾ ಹೋಗ್ಬೇಕು ಅನ್ನಿಸ್ತು ಪ್ಯಾಂಗಾಂಗ್ ಲೇಕ್. ಬಟ್ ಇಲ್ಲಿ ಆಲ್ರೈಟ್ ಇದೆ ಸೀದಾನೇ ಅದ. ಬೀಳ್ತಾರ ಇಲ್ಲ ಸೀದಾ 205 ಕಿಲೋಮೀಟ್ರ್ ತೋರಿಸುತ್ತೆ ಪ್ಯಾಂಗಾಂಗ್ ಲೇಕ್ ಇಲ್ಲಿದು. ನಮ್ಮ ಶಿವಬೈ ರಿಟರ್ನ್ ಬಂದಿರಲ್ಲ. ನಾ ಯಾರು ಬೈಕರ್ ಬಂದ್ರಪ್ಪ ಇವ್ರಿಗೆ ಕೇಳಮ್ಮ ಅಂತ ಅಂದ್ಕೊಂಡಿದ್ದೆ. ನಮ್ಮ ಶಿವಬೈನೇ ಬೈ ಏನಾಯ್ತು ರೀ?
हाँ बंद है इकड़े रूट दोस्त गया मेरा अंदर, उसको फोन कर रहा हूँ, थोड़ा कर वो रुक जा, फोन कर रहे ऊपर गया बस दोस्त भाई का हाँ नेटवर्क ಇಲ್ಲ छोटे छोटे पत्थर गिरे से भैया आप कहाँ से मुड़ के थोड़ा जाके आगे गए तो पूरा आगे गया कोई बात नट आप भी आ रहे थे, आ जाओ फिर चलिए चलिए Never not, never under, yeah, never ever.